ಬನ್ನಿ ಒಂದು ಹಳೆ ಕಥೆ ಕೇಳೋಣ. ತಂತ್ರಜ್ಞಾನ, ಸಮುದಾಯ ಮತ್ತು ಮೊದಲ ನೋಟದ ಮಾಯೆ ಬಗ್ಗೆ. ನೆನಪಿದೆಯಾ? ತಂತ್ರಜ್ಞಾನನೇ ಒಂದು ಮ್ಯಾಜಿಕ್ ತರ ಇದ್ದ ಕಾಲ. ಅದೇ 1990ರ ದಶಕ, ಒಂದು ಹಳ್ಳಿಯ ಕಥೆ. ಆ ಕಾಲದಲ್ಲಿ ಜೀವನ ತುಂಬನೇ ಸರಳವಾಗಿತ್ತು. ಇವತ್ತಿನ ತರಹದ ಟೆಕ್ನಾಲಜಿ ಬಗ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಹೀಗಿರುವಾಗ ಒಂದು ದಿನ ಹಳ್ಳಿಗೆ ಒಂದು ಮಾಯಾ ಪೆಟ್ಟಿಗೆ ಬಂತು. ಅದೇ ಆ ಊರಿನ ಮೊದಲ ಟಿವಿ. ಹಾಗಿದ್ರೆ ಟೆಲಿವಿಷನ್ ಅಂದ್ರೆ ಏನು? ಆ ಮರದ ಪೆಟ್ಟಿಗೆ ಒಳಗೆ ಸಣ್ಣ ಸಣ್ಣ ಕಲಾವಿದ್ರು ಇರ್ತಾರೆ ಅಂದ್ಕೊಂಡಿದ್ರು ಜನ. ಆದ್ರೆ ಮೊದಲ ಚಾಲೆಂಜ್ ಏನಂದ್ರೆ ಅದನ್ನ ಆನ್ ಮಾಡೋದು. ಸಿಗ್ನಲ್ ಹಿಡಿಯೋಕೆ ಜನ ಏನೆಲ್ಲ ಕಸರತ್ ಮಾಡಿದ್ರು. ಕೆಲವರು ಆಂಟೆನವನ್ನು ಸಿಟಿ ಕಡೆ ತಿರುಗಿಸಿ ಅಂದ್ರು. ಇನ್ನು ಕೆಲವರು ಪೆಟ್ಟಿಗೆಯನ್ನು ಮಾಳಿಗೆ ಮೇಲೆ ಇಡಿ ಅಂದ್ರು. ಅದರಲ್ಲೂ ಮಕ್ಕಳಿಗೆ ಇನ್ನೆಲ್ಲದ ಕುತೂಹಲ. ಆ ಪುಟ್ಟ ಜನ ಎಲ್ಲಿ ಅಡಗಿದ್ದಾರೆ ಅಂತ ಪೆಟ್ಟಿಗೆ ಹಿಂದೆ ಹುಡುಕಾಡ್ತಿದ್ರು. ಕೊನೆಗೂ ಸಿಗ್ನಲ್ ಸಿಕ್ಕಾಗ ಆ ಟಿವಿಯ ನಿಜವಾದ ಶಕ್ತಿ ಎಲ್ಲರಿಗೂ ಗೊತ್ತಾಯ್ತು. ಅದು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿತ್ತು. ಅದು ಒಂದೇ ಒಂದು ಟಿವಿ ಸೆಟ್. ಆದ್ರೆ ನೋಡಿ, ಇಡೀ ಹಳ್ಳಿಯ ಜೀವನವನ್ನೇ ಬದಲಾಯಿಸ್ಬಿಟ್ಟು. ನೂರಾರು ಜನ, ಇಡೀ ಊರೇ ಒಟ್ಟಿಗೆ ಸೇರಿ ಟಿವಿ ನೋಡ್ತಿತ್ತು. ಅದು ಅವರ ಜೀವನದ ಭಾಗವಾಗಿ ಹೋಯ್ತು. ಎಲ್ಲರ ಮುಖದಲ್ಲೂ ಆಶ್ಚರ್ಯ ಮತ್ತು ಕುತೂಹಲ. ಇದು ಬರೀ ಮನರಂಜನೆ ಆಗಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿತ್ತು. ಹಾಗಾಗಿ ಆಗೊಂದು ಟಿವಿ ಸ್ಕ್ರೀನ್ ಹಳ್ಳಿಯ ಹೊಸ ಚಾವಡಿ ಥರ ಆಗ್ಬಿಟ್ಟಿತ್ತು. ಅದೇ ಹೊಸ ಮೀಟಿಂಗ್ ಪಾಯಿಂಟ್. ಇದು ಹಳೆಯ ಕಥೆ. ಹಾಗಿದ್ರೆ ಇಂದಿನ ನಮ್ಮ ಟೆಕ್ನಾಲಜಿ ಜೊತೆಗಿನ ಸಂಬಂಧದ ಬಗ್ಗೆ ಈ ಕಥೆ ಏನ್ ಹೇಳುತ್ತೆ? ಆಗ ಒಂದೇ ಸ್ಕ್ರೀನ್ ಎಲ್ಲರನ್ನೂ ಒಟ್ಟು ಸೇರಿಸಿತ್ತು. ಆದ್ರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಸ್ಕ್ರೀನ್ ಇದೆ. ಟೆಕ್ನಾಲಜಿ ಜೊತೆಗಿನ ನಮ್ಮ ಮಾತುಕತೆ, ನಮ್ಮ ಸಂಬಂಧಗಳು ಎಷ್ಟು ಬದಲಾಗಿವೆ ಅನ್ನೋದಕ್ಕೆ ಇದೊಂದು ನೆನಪಷ್ಟೆ. ಹಾಗಿದ್ರೆ ಟೆಕ್ನಾಲಜಿ ನಮ್ಮನ್ನು ಮತ್ತೆ ಆ ರೀತಿ ಒಂದುಗೂಡಿಸೋಕೆ ಸಾಧ್ಯನಾ? ಇದೊಂದು ಯೋಚಿಸ್ಬೇಕಾದ ಪ್ರಶ್ನೆ ಅಲ್ವಾ?